ಕಣ್ಣೋಟ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಿತಾ ನಾಯಕ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಸೊ ಯಾಕೆ ಇಷ್ಟು ದಿನ ವಿಡಿಯೋಸ್ ಮಾಡಿಲ್ಲ, ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕ್ಷಮೆ ಇರಲಿ ಅಂತ ಹೇಳ್ತೀನಿ. ವೈ ಬಿಕಾಸ್ ಆಫ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಸಾರಿ ಫಾರ್ ದಟ್. ಇವತ್ತು ನಾವು ಬಂದಿದ್ದೀವಿ ಊರಿಗೆ. ಈ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡೋಕ್ಕೆ ತುಂಬ ಲೇಟ್ ಆಯಿತು. ಸೊ ಹಂಗಾಗಿ ಇವತ್ತು ನಾವು ಊರಿಗೆ ಬಂದಿದ್ದೀವಿ. ಅವರು ನಮ್ಮ ಅಜ್ಜಿ, ನಮ್ಮ ಅಕ್ಕ ಮಕ್ಕಳು ಅವರು ನಮ್ಮ ತಂಗಿ, ಇವರು ನಮ್ಮ ಅಕ್ಕ ಪಾಪು. ಇವತ್ತೆಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ಇವತ್ತಿನ ದಿನ ಹೆಂಗೋಗುತ್ತೆ ಅಂತ ನೋಡೋಣ ಬನ್ನಿ. ಆಟೋದಲ್ಲಿ ಹೋಗ್ತಾ ಇದ್ವಿ. ಇಲ್ಲೇ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಅಂತ ಅಂದ್ಕೊತೀನಿ. ಪಕ್ಕದಲ್ಲೇ ಹಳ್ಳಿ, ಸ್ವಲ್ಪ 10 ಕಿಲೋಮೀಟ್ರ್ ಆಗುತ್ತೆ. ಸೊ ಹಂಗಾಗಿ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಸಾಂಗ್ ಹಾಕಿರೋದಕ್ಕೆ ಇದು ಹೆವಿ ಡ್ಯಾನ್ಸ್ ಮಾಡ್ತಾನೆ ಇದ್ರು ಚಿಕ್ಕ ಮಕ್ಕಳು. ಸೊ ಹಂಗಾಗಿ ನೋಡೋಣ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ನೋಡಿ ಗಾಯ್ಸ್, ಡ್ಯಾನ್ಸ್ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ವಿದ್ದಟ್ಟು ಆ ಸಾಂಗ್ ಆಫ್ ಮಾಡಿದ ತಕ್ಷಣವೇ ಹಾಕು ಅಂತ ಹೇಳ್ತಾಯಿದ್ರು. ವಿದ್ದಟ್ಟು ಸಾಂಗು ಆಫ್ ಮಾಡಿದ್ರು ಹಾಕು ಅಂತ ಹೇಳ್ತಾಯಿದ್ರು. ಯಾವ ಸಾಂಗ್ ಅವ್ರಿಗೆ ಯಾವ್ಯಾವ ಸಾಂಗ್ ಬೇಕೋ ಅದೇ ಸಾಂಗ್ನ ಕೇಳಿ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಅದೇ ಆಟೋ ಡ್ರೈವ್ ಮಾಡ್ತಾ ಇರೋರು ಬೇರೆ ಯಾರು ಅಲ್ಲ, ನಮ್ಮ ತಮ್ಮನೇ. ಸೊ ಹಂಗಾಗಿ ನಮಗೆಲ್ಲ ಕಂಫರ್ಟಬಲ್ ಫೀಲ್ ಆಗುತ್ತೆ. ಯಾಕಂದರೆ ಬೇರೆ ಆಟೋ ಮಾಡಿಕೊಂಡು ಹೋದರೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಹೆಂಗೆ ಸ್ವಲ್ಪ ಕೆಲವೊಬ್ಬರು ಸೆಟ್ ಆಗೋರು ಇರ್ತಾರೆ, ಆಗದಿರೋರು ಇರ್ತಾರೆ. ಹಾಗಾಗಿ ನಮ್ಮ ತಮ್ಮನೇ ಆಗಿರೋದ್ರಿಂದ ನಮಗೇನು ಅನ್ಸಲ್ಲ, ಕಂಫರ್ಟಬಲ್ ಫೀಲ್. ನಮ್ಗೆ ಹೆಂಗೆ ಬೇಕಂಗೆ ಹೋಗ್ತೀವಿ. ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ನಮ್ಮ ಅಕ್ಕ ಪಾಪು. ಇವಾಗ UKG ಮುಗೀತು, ಫಸ್ಟ್ ಸ್ಟ್ಯಾಂಡರ್ಡ್ ಈಗ ಜಾಯಿನ್ ಆಗಿದ್ದಾಳೆ. ತುಂಬ ಹೆವಿ ಟ್ಯಾಲೆಂಟೆಡ್ ಇದ್ದಾಳೆ ಅವಳು. ನೋಡೋಣ ಬನ್ನಿ ಹಾಗಸ್ ಆವಾಗಲೇ ನಿಯರ್ ಬೈ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಆ ಊರು ಯಾವುದು ಅಂತ ಮರ್ತೋಗಿದೆ. ಸೊ ಹಂಗಾಗಿ ಗೊತ್ತಿಲ್ಲ. ವಿದ್ದಟ್ಟು ಇನ್ನೊಂದು 3-4 ಕಿಲೋಮೀಟ್ರ್ ಇದೆ. ಆಲ್ರೆಡಿ ಹೋಗ್ತಾ ಇದ್ದೀವಿ. ನಾವು ಟಿಫನ್ನು ಏನೂ ಕೂಡ ಮಾಡಿದ್ದಿಲ್ಲ, ಯಾಕಂದರೆ ನಿಯರ್ ಬೈ ಇರೋದ್ರಿಂದ 1 ಅವರ್ಗೆಲ್ಲ ಹೋಗ್ಬಿಟ್ಟು ಬರ್ಬೋದು. ಯಾಕಂದರೆ ನಾವು ಹೈವೇ ಮೇಲೆ ಆ ಕಡೆ ಎಲ್ಲ ಟ್ರಾಫಿಕ್ ಅಂತ ಯಾವ ಟ್ರಾಫಿಕ್ ಇರೋಲ್ಲ, ಏನಿಲ್ಲ. ಹಳ್ಳಿ ಕಡೆ ಗೊತ್ತೇ ಇರುತ್ತೆ, ಆರಾಮ್ಸೆ ಹೋಗಿ ಬರ್ಬೋದು. ಇಲ್ಲಿ ನಮ್ಮ ಅಜ್ಜಿ ನೋಡ್ತಾ ಇರ್ಬೋದು, ಆಲ್ರೆಡಿ ನಾವು ಬಂದಿಳಿದ್ವಿ. ಇಲ್ಲಿ ನಮ್ಮ ಅಜ್ಜಿ ಹೋಗ್ತಾ ಇದ್ದಾರೆ, ಅಂದರೆ ಇಲ್ಲಿ ನಮ್ಮ ರಿಲೇಟಿವ್ಸ್ ಮನೆ ಇದೆ. ಹಾಗಾಗಿ ಇದ್ದಾರೆ ಏನೋ ಅಂತ ನೋಡೋಕೆ ಹೋಗ್ತಾಯಿದ್ದಾರೆ. ಅಲ್ಲಿ ಈ ಕಡೆ ಎಲ್ಲ ಹಳ್ಳಿಗಾಡು ತೋಟ ಇರೋದ್ರಿಂದ ಎಲ್ಲ ಹೊಲಗಳಿಗೆ ಹೋಗಿರ್ತಾರೆ. ಸೊ ಹಂಗಾಗಿ ನಮ್ಮ ಅಜ್ಜಿ ಇದ್ದಾರೆ ಇಲ್ಲ ಅಂತ ನೋಡಿದ್ರು ಸದ್ಯಕ್ಕೆ ಬೀಗ ಹಾಕಿದ್ರು, ಇರಲಿಲ್ಲ ಯಾರು. ಈಗ ಟೆಂಪಲ್ಗೆ ಬಂದ್ವಿ. ನೋಡಿ, ಇದೇ ಟೆಂಪಲ್ಲು. ಈ ಊರವರು ಯಾರಾದರೂ ಈ ವಿಡಿಯೋಸ್ನ ನೋಡುತ್ತಿದ್ದರೆ ಹಾಯ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ದೇವ್ರ ಹೆಸರು ಬಂದುಬಿಟ್ಟು ಚೆನ್ನಕೇಶ್ವರ ದೇವ್ರಂತ. ಸೊ ಹಾಗಾಗಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಈ ಊರವರು ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋಸ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿದ್ದಟ್ಟು ನಮ್ಮ ಅಕ್ಕವರೆಲ್ಲ ಬೆಂಗಳೂರಲ್ಲೇ ಇರೋದ್ರಿಂದ ಊರಿಗೆ ಬಂದಾಗೆಲ್ಲ ಬಂದು ಹೋಗ್ತಾ ಇರ್ತಾರೆ. ನಮ್ಮ ಅಕ್ಕ ಗಂಡನ ಮನೆ ದೇವರು ಇದು. ನಮ್ಮ ದೇವ್ರ ಗೊತ್ತಾಗ ಯಾವ ಥರ ವೀಡಿಯೋಸ್ ಮಾಡ್ತೀನಿ. ವಿದ್ದಟ್ಟು ಪೂಜೆ ಎಲ್ಲ ಮಾರ್ನಿಂಗೇ ಮಾಡಿರ್ತಾರೆ ಇಲ್ಲಿ. ಇವಾಗ ನಾವು ಬಂದಾಗ ಪೂಜೆ ಎಲ್ಲ ಮಾಡಿಕೊಡ್ತಾಯಿದ್ರು, ಮಕ್ಕಳೆಲ್ಲ ನೋಡ್ತಾಯಿದ್ರು. ನಾವು ಆಲ್ರೆಡಿ ಬರೋ ಅಷ್ಟೊತ್ತಿಗೆ 9:30 ಆಗಿತ್ತು. ಬೆಳಗ್ಗೆ ಮಕ್ಕಳೆಲ್ಲ ತುಂಬ ಜನ 2-3 ಇರ್ತಾರೆ. ಅವ್ರನ್ನ ರೆಡಿ ಮಾಡಿಸ್ಕೊಂಡು ಮನೆಯಲ್ಲೆಲ್ಲ ಸ್ವಲ್ಪ ಲೇಟ್ ಆಗಿಬಿಡ್ತು ಬರೋ ಅಷ್ಟೊತ್ತಿಗೆ. ನಮ್ಮ ಅಜ್ಜಿ ಬೇರೆ ಬರಲ್ಲ ಅಂತ ಇದ್ದರು. ಮತ್ತು ಇನ್ನೇನು ನಾವು ಆ್ಯಕ್ಚುಲಿ ಆಟೋದಲ್ಲಿ ಬರೋ ಪ್ಲಾನೇ ಇರಲಿಲ್ಲ.
ಬೈಕಲ್ಲಿ ಎಲ್ಲಾದರೂ ಬಂದು ನಮ್ಮ ಅಕ್ಕರೇ ಬಂದು ಹೋಗ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಆಟೋದಲ್ಲೇ ನಮ್ಮ ಅಜ್ಜಿ ಆಟೋದಲ್ಲಿ ಹೋಗೋಣ ಅಂದಿದ್ದಕ್ಕೆ ನಾವೆಲ್ಲ ಬರೋಕ್ಕಾಯ್ತು, ಇಲ್ಲಾಂದರೆ ಬರೋಕ್ಕಾಗ್ತಿರ್ಲಿಲ್ಲ. ಪೂಜೆ ಎಲ್ಲ ಮುಗೀತು. ನಮ್ಮ ಅಜ್ಜಿ ಅವ್ರು ಮಾತಾಡಿಸ್ಕೊಂಡು ಕೇಳ್ತಾಯಿದ್ರು, ಅಂದರೆ ದೇವ್ರದ್ದು ಫೋಟೋ ಎಲ್ಲ ಮನೇಲಿ ಇಟ್ಕೋಬೋದಾ ಅಂತ. ಅವರು ಫೋಟೋ ಏನೂ ಇಟ್ಕೊಳಂಗಿಲ್ಲ ಅಂತ ಹೇಳ್ತಾಯಿದ್ರು. ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರದಕ್ಷಿಣೆ ಹಾಕ್ಬೇಕಲ್ವ, ಹಾಗಾಗಿ ನಮ್ಮ ಅಜ್ಜಿ ಪ್ರದಕ್ಷಿಣೆ ಹಾಕೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಯಿತ್ತು. ನಾವು ಹಿಂದೆ ಹೋಗ್ತಾಯಿದ್ದೀವಿ. ನಾನು ಈ ವಿಡಿಯೋಸಲ್ಲೆಲ್ಲ ಡೈರೆಕ್ಟಾಗಿ ವಿಡಿಯೋ ಮಾಡಿಲ್ಲ ಗೈಸ್. ಯಾಕಪ್ಪ ಅಂತಂತಂದರೆ ನಾವು ಲ್ಯಾಂಗ್ವೇಜ್ ಮಾತಾಡೋದು, ಮನೆಯಲ್ಲೆಲ್ಲ ಮಾತಾಡೋದು ಇಂದೂ ನಾವೆಲ್ಲ ಮಾತಾಡೋದು ತೆಲುಗುನೇ. ಸೊ ಹಂಗಾಗಿ ನಾನು ಸುಮ್ಮನೆ ಕೆಲವೊಬ್ರಿಗೆ ನೋಡೋರ್ಗೂ ಕೂಡ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಬೇಡ ಅಂತ ನಾನು ಎಲ್ಲೂ ಇದರಲ್ಲಿ ಲೈವ್ ಮಾತಾಡಿಲ್ಲ. ಅಂದರೆ ಕನ್ನಡ ಮಾತಾಡೋಲ್ಲ ಅಂತಲ್ಲ, ಕನ್ನಡನೇ ಮಾತಾಡ್ತೀವಿ. ಮನೇಲೆಲ್ಲ ನಮ್ಮನ್ನು ಮಾತಾಡ್ಸೋದು ತೆಲುಗು. ಇವಾಗ ನಾವು ಬಂದಿರೋದು ನಮ್ಮ ಅಜ್ಜಿ ಅವರು ರಿಲೇಷನ್ ಮನೆ ನೋಡಿದ್ರಲ್ಲ, ಅದ್ರ ಮುಂದೆ ಇನ್ನೊಬ್ಬ ಅಜ್ಜಿ ಇತ್ತು. ಆ ಅಜ್ಜಿನೂ ಬಾಗ್ಲಾಕಿತ್ತು. ಬಟ್ ನಾವು ಬಂದಾಗ ಬಂದರು ಅವರು. ಇದು ಜ್ಯೂಸ್ ಮಾಡಿಕೊಡ್ತಿದ್ರು, ಇದ್ರು, ಅದನ್ನೇ ಕುಡಿತಾ ಇದ್ವಿ. ನಮ್ಮ ಅಜ್ಜಿದು ಅದರಲ್ಲಿ ಒಂದು ಕಾಮಿಡಿ ಏನಪ್ಪ ಅಂತಂದರೆ ಬೇಡ ಬೇಡ ಅಂತು ಆ ಅಜ್ಜಿ ಕೊಟ್ಟಾಗ ಫಸ್ಟು. ಮತ್ತು ಆಮೇಲೆ ಆ ಅಜ್ಜಿ ಇನ್ನೊಂದು ಸ್ವಲ್ಪ ತೊಗೊಂಬರೋಕ್ಕೆ ಒಳಗಡೆಯಿಂದ ಹೊರಗಡೆ ಬರೋ ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಗ್ಲಾಸಲ್ಲಿರೋ ಜ್ಯೂಸ್ನೆಲ್ಲ ಕುಡಿದ್ಬಿಟ್ಟು ಇಟ್ಟಿತ್ತು. ಅದನ್ನೇ ಕಾಮಿಡಿ ಮಾಡಿಕೊಂಡು ನಮ್ಮ ಮನೆಯಲ್ಲೆಲ್ಲ ಹೇಳಿ ನಗ್ತಾ ಇದ್ವಿ ನಾವು. ಅಜ್ಜಿ ಫೇಸ್ ತೋರಿಸ್ತೀನಿ ರೀ. ಇವಾಗ ಜ್ಯೂಸ್ ಕೊಟ್ಟರು ಕುಡಿತಾ ಇದ್ದೀವಿ. ವಿತ್ ದಟ್ ನಮ್ಮ ಅಜ್ಜಿದು ಅದೇ ತುಂಬ ನಗು ಬರ್ತಾಯಿತ್ತು. ವೀಡಿಯೋಸ್ ಎಲ್ಲ ಜಾಸ್ತಿ ಕೆಲವೊಬ್ಬರು ಹಳ್ಳಿ ಕಡೆ ಗೊತ್ತೇ ಇರುತ್ತಲ್ವ ಗೈಸ್, ಹಂಗಾರೆ ಅನ್ಕಂಫರ್ಟಬಲ್ ಫೀಲ್ ಜಾಸ್ತಿ ವೀಡಿಯೋಸು ಕ್ಯಾಪ್ಚರು ತಗೊಳಕ್ಕಾಗಲಿಲ್ಲ. ಸುಮ್ಮನೆ ಹಾಗೆ ವೀಡಿಯೋಸ್ ಮಾಡಿದ್ರು. ಆಮೇಲೆ ಜ್ಯೂಸ್ ಎಲ್ಲ ಕುಡಿದು ಎಲೆ ಅಡಿಕೆ ಹಾಕ್ಕೊಳಕ್ಕೆ ಕುತ್ಕೊತಾ ಇದ್ರು. ಹಳ್ಳಿ ಕಡೆ ಗೊತ್ತೇ ಇರುತ್ತಲ್ಲ, ಮಾತಾಡಿಕೊಂಡು ಕೂತ್ಕೊಂಡಿದ್ರು. ಅಲ್ಲಿಗೂ ಒಂದು ಕ್ಯಾಪ್ಚರ್ ತೊಗೊಂಡೆ ನಾನು. ನಮ್ಮ ಅಜ್ಜಿ ಅಂತಂತಂದರೆ ನಮಗೆ ವೀಡಿಯೋಸು ನಮ್ಮ ಅಪ್ಪ ಅಮ್ಮ ಜೊತೆ ಸ್ವಲ್ಪ ಕಮ್ಮಿ ವೀಡಿಯೋಸ್ ಎಲ್ಲ ಮಾಡೋದು. ನಮ್ಮ ಅಜ್ಜಿ ನಮ್ಮ ತಾತನ ಜೊತೆ ಫುಲ್ಲು ಕಂಫರ್ಟಬಲ್ ನಾವು ವೀಡಿಯೋಸ್ ಎಲ್ಲ ಮಾಡ್ತೀವಿ. ಆ ಥರ ಇಲ್ಲ. ನಮ್ಮ ಅಮ್ಮ ಜೊತೆ ನಮ್ಮಪ್ಪ ಅವರಿದ್ದಾಗ ಸ್ವಲ್ಪ ನಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅಂದರೆ ನಾವು ಅವ್ರ ಜೊತೆ ಚಿಕ್ಕ ವಯಸ್ಸಿಂದನೂ ನಮ್ಮ ಅಜ್ಜಿ ನಮ್ಮ ತಾತ ಜೊತೆನೇ ಜಾಸ್ತಿ ಬೆಳೆದಿದ್ದು, ಕಂಫರ್ಟಬಲ್ ಆಗಿರೋದು ಜಾಸ್ತಿ ನಾವು. ಸೊ ಹಂಗಾಗಿ ನಮ್ಮ ಅಜ್ಜಿ ಜೊತೆ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತೀವಿ, ರೀಲ್ಸ್ ಎಲ್ಲ ಮಾಡ್ತೀವಿ. ದಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ನಾವು. ಅಲ್ಲಿ ಆಟೋ ನಿಲ್ಲಿಸ್ಬಿಟ್ಟು ನಮ್ಮ ಅಜ್ಜಿ ಸ್ನ್ಯಾಕ್ಸ್ ಎಲ್ಲ ಕೊಡಿಸಿದ್ರು. ಸೊ ಹಂಗಾಗಿ ತಿನ್ಕೊತ ಹೋಗ್ತಾ ಇದ್ವಿ. ಇನ್ನೇನು ನಿಯರ್ ಬೈ ಆವಾಗಲೇ ಆ ಊರ ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟು ನಾವು ಮನೆಗೆಲ್ಲ ಬಂದು ರೆಸ್ಟ್ ಮಾಡಿ, ಮನೇಲಿ ನಮ್ಮಮ್ಮ ನಮ್ಮ ದೊಡ್ಡಮ್ಮನೇ ಇದ್ದಿರೋದ್ರಿಂದ ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮನೇ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ರು. ಆಲ್ರೆಡಿ ನಾವು ಅಡುಗೆನೂ ಮಾಡಿದರು. ನಾವು ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಆಫ್ಟರ್ನೂನ್ ಆಗಿತ್ತು ಅಂತ ಅಂದ್ಕೊತೀನಿ. ಇನ್ನೂ ಆಫ್ಟರ್ನೂನ್ ಆಗಿತ್ತು ಆಲ್ರೆಡಿ. ಬಿಸಿಲು ಜಾಸ್ತಿನೇ ಇತ್ತು ಗಾಯ್ಸ್ ಅವಾಗ ಮನೇಲಿ. ಹಂಗಾಗಿ ನಾವೆಲ್ಲರೂ ನೆಕ್ಸ್ಟು ಬೇರೆ ದೇವ್ರಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಎಷ್ಟು ದಿನದಿಂದ ಹೋಗೋಣ ಅಂದ್ಕೊಂಡ್ರೂ ಆಗಿರಲಿಲ್ಲ. ಇವತ್ತು ಬೆಳಗ್ಗೆ ಹೋಗಿರೋರೆಲ್ಲರೂ ಹೋಗ್ತಾ ಇಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಬಿಸಿಲು ಬೇಡ ಅಂತ. ಗಾಡೀಲೇ ನಮ್ಮ ಬೈಕಲ್ಲೇ ನನ್ನ ತಮ್ಮ, ನಾನು ಮತ್ತು ನಮ್ಮ ಅಜ್ಜಿ ಮೂವರೇ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ಅದು ಸಾಣಿಕೆರೆ ಹತ್ರ ಗೊತ್ತಿರುತ್ತೆ ಕೆಲವೊಬ್ಬೊಬ್ಬರಿಗೆ. ಸಾಣಿಕೆರೆ ಹತ್ರ ಬರುತ್ತೆ ಆ ಊರು. ಹಳ್ಳಿಗಳು ಇರ್ತಾವಲ್ಲ, ನಾವೆಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು. ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಅಜ್ಜಿ ನಮ್ಮ ತಾತ ಅವ್ರು ಕರ್ಕೊಂಬರ್ತಾಯಿದ್ರಂತೆ. ಬಟ್ ನಾನು ಇವತ್ತಿದೆ ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಅಜ್ಜಿ ನಮ್ಮ ತಮ್ಮಗೆ ಅಡ್ರೆಸ್ ಹೇಳ್ತಾ ಇತ್ತು. ನಾವು ಬರ್ತಾಯಿದ್ವಿ. ಬಿಫೋರ್ ಬರಬೇಕಾದ್ರೆ ಸ್ವಲ್ಪ ಮುಂದೆ ರೋಡ್ಗೆ ಹೋಗ್ಬಿಟ್ವಿ. ನಮ್ಮ ಅಜ್ಜಿಗೂ ತುಂಬ ದಿನ ಆಗಿತ್ತು, ಗೊತ್ತಾಗಲಿಲ್ಲ ಅಂತ. ಫೈನಲಿ ನಮಗೆ ಹುಡ್ಕೊಂಡು ಬಂದ್ವಿ. ನಮಗೆ ಫೈನಲಿ ಟೆಂಪಲ್ ಸಿಕ್ತು. ಹತ್ರನೇ ಬಂದ್ವಿ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಬಂದಿದ್ದೀರಾ ಅಂತ ಹೇಳಿದ್ದಾರೆ ನಮ್ಮ ಅಜ್ಜಿ ನಮ್ಮ ತಾತ ಬಂದಿದ್ದರು ಅಂತ. ನಾವು ಯಾವತ್ತೂ ಬಂದಿಲ್ಲ. ಇದೇ ದೇವರು ನೋಡ್ತಾ ಇರ್ಬೋದು. ಈ ದೇವರು ಏನು ಸ್ಪೆಷಲಪ್ಪ ಅಂತಂತಂದರೆ, ಯಾರು ಹಾವನ್ನ ಅರ್ಪಟ್ ಮಾಡ್ತಾರೆ ಅಂತ ಹೇಳ್ತಾರೆ, ಗೊತ್ತಿರುತ್ತೆ. ಕೆಲವೊಬ್ಬರಿಗೆ ಮೈಯೆಲ್ಲ ತುಂಬ ಗುಳ್ಳೆ ಆಗಿರೋದು ಅದು ಎಲ್ಲ ಇದ್ದಾಗ ನಾವು ದೇವ್ರಿಗೆ ಮುಕ್ಕೊಂಡಿದ್ರೆ ಇಲ್ಲಿಗೆ ಬಂದರೆ ಏನೂ ಆಗೋದಿಲ್ಲ. ಯರ್ರಪ್ಪ ಅಂತ ದೇವರು. ಇದು ಬಂದುಬಿಟ್ಟು ಆ್ಯಕ್ಚುಲಿ ಇದು ಒಳಗಡೆ ಕರ್ಕೊಳಲ್ಲ, ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಬರ್ಬೇಕು ಅಂತ ನಮ್ಮ ತಾತ ಅವ್ರು ಹೇಳ್ತಾಯಿದ್ರು. ಬಟ್ ಇವತ್ತು ಬಂದಾಗ ಏನಪ್ಪ ಅಂತಂದರೆ ಒಳಗಡೆ ಕರ್ಕೊಂಡ್ರು ಅವರು. ನಮಗೇನಂದರೆ ಏನಾದ್ರು ಗುಳ್ಳೆ ಅಲರ್ಜಿ ಟೈಪ್ ಆದಾಗ ಮತ್ತು ಹಾವೇನಾದರೂ ಅರ್ಪಟ್ ಮಾಡಿದಾಗ ಹಿಂದೆ ಬರ್ತಾ ಇರೋದು ಹಂಗೇನಾದರೂ ಆದರೆ ಈ ದೇವ್ರಿಗೆ ಬಂದು ಹೋದರೆ ಆ ಥರ ಏನೂ ಇರೋದಿಲ್ಲ ಅಂತ ಹೇಳ್ತಾರೆ.
ನಿಮ್ಗೇನಾದರೂ ಆ ಥರ ಇನ್ಫಾರ್ಮೇಷನ್ ಬೇಕಿದ್ದರೆ ಅಡ್ರೆಸ್ಸು ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬೇಕಿದ್ರೆ ಇನ್ಫಾರ್ಮೇಷನ್ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ವಿತ್ ದಟ್ ಪೂಜೆ ಎಲ್ಲ ಮಾಡಿದ್ರು. ಆಲ್ರೆಡಿ ಬೆಳಗ್ಗೆನೇ ಪೂಜೆ ಆಗಿರೋದ್ರಿಂದ ನಾವು ಬಂದು ಹಣ್ಣು ಕಾಯಿ ತೊಗೊಂಬಂದಿರೋದ್ರಿಂದ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರಿಗೆ ಬಟ್ಟೆ ಇಡಿಸ್ಕೊಂಡು ಮುಕ್ಕೊಂಡು ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನಾನು, ನಮ್ಮ ಅಜ್ಜಿ ಅಮೌಂಟ್ ಕೊಡ್ತಾಯಿದ್ರು ದೇವ್ರಿಗೆ ಹಾಕೋಕ್ಕೆ. ಚೇಂಜು ಇದ್ದರೆ ನಾವು ಅಮೌಂಟ್ ಎಲ್ಲ ತೊಗೊಳಲ್ಲ. ನಮ್ಮ ಅಜ್ಜಿ ನಮ್ಮ ತಾತ ಅವ್ರು ಬಂದಾಗೆಲ್ಲ ಅವರೇ ನಮ್ಗೆ ನಿಜ ಹೇಳ್ಬೇಕಂದ್ರೆ ನಮ್ಮ ಅಜ್ಜಿ ನಮ್ಮ ತಾತನೆಲ್ಲ ಕೊಡೋದು. ಇವಾಗ ನಾವು ದುಡಿಯೋರಾಗಿದ್ದರೂ ಕೂಡ ನಮ್ಮ ಅಜ್ಜಿ ನಮ್ಮ ತಾತ ಹತ್ರ ದುಡ್ಡು ಇಸ್ಕೊಳ್ಳೋದು ಮಾತ್ರ ಬಿಡೋದಿಲ್ಲ. ನಾವು ಎಷ್ಟು ದುಡಿದ್ರೂ ಅವ್ರ ಹತ್ರ ಇಸ್ಕೋಬೇಕು, ಹಂಗಾರೆ ನಮಗೆ ಕಂಫರ್ಟಬಲ್ಲು. ಅಂತೂ ನಾವೆಲ್ಲ ಬರೀ ಟೆಂಪಲ್ಗೆ ಹೋಗೋದೇ ಆಗಿತ್ತು. ಇವತ್ತು ಡೇ ಫುಲ್ಲು ಬರೀ ಅದೇ ಆಗೋಯ್ತು. ವಿತ್ ದಟ್ ಮನೆಗೆ ಬಂದು ಮತ್ತೆ ಈವ್ನಿಂಗ್ ಆಗಿತ್ತು 4:30. ಅವಾಗ ನಾನು ನಮ್ಮ ಅಕ್ಕ ಪಾಪು ಟೆಂಪಲ್ಗೆ ಬಂದ್ವಿ. ಮತ್ತು ಈವ್ನಿಂಗು ಈ ದೇವಸ್ಥಾನ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ. ಚಳ್ಳಕೆರೆಯಲ್ಲಿರೋರು ವೀಡಿಯೋಸ್ ನೋಡ್ತಾ ಇರ್ಬೋದು. ಚಳ್ಳಕೆರೆಯಲ್ಲೇ ಇರೋದು ಇದು ಜಗಳೂರಜ್ಜ ಟೆಂಪಲ್ಲು, ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಇವತ್ತು ಡೇ ಫುಲ್ಲು ಬರೀ ಟೆಂಪಲ್ಗೆ ಬರೋದೇ ಆಗುತ್ತೆ. ಇವತ್ತು ಮಂಡೇ ಆಗಿರೋದ್ರಿಂದ ತುಂಬ ಜನ, ಯಾವಾಗಲೂ ಜನ ಇದ್ದೇ ಇರ್ತಾರೆ ಇಲ್ಲಿ, ಮಂಡೇ ಹೊತ್ತು ಮಾತ್ರ. ಹಾಗಾಗಿ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ನೋಡ್ತಾ ಇರ್ಬೋದು ಜನ ಎಲ್ಲ ತುಂಬ ಜನ. ಮಂಡೇ ಅಥವಾ ತುಂಬ ರಶ್ ಇರುತ್ತೆ. ಇನ್ನು ಇವತ್ತು ಕಡಿಮೆ. ಕೆಲವೊಂದು ಸರಿ ನಾವು ಬಂದಾಗ ಇಲ್ಲಿ ಅಡುಗೆ ಮಾಡಿಕೊಂಡು ಇಲ್ಲೇ ಮಾಡ್ಕೊಂಡು ಹೋಗ್ತಾರೆ. ನಾವು ಕೆಲವೊಂದು ತುಂಬ ಸರಿ ಮಾಡಿದ್ದೀವಿ ಇಲ್ಲಿ. ತುಂಬ ಜನ ಇದ್ದರು. ವಿಡಿಯೋಸ್ ಎಲ್ಲ ಕೆಲವೊಬ್ಬೊಬ್ಬರು ನೋಡ್ತಾ ಇರ್ತಾರೆ. ನಾವು ಫಸ್ಟಾಗಿರೋದ್ರಿಂದ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ನಮಗೂ. ಸ್ವಲ್ಪ 1-2 ದಿನ ಅಭ್ಯಾಸ ಆಗೋವರೆಗೂ ನೋಡ್ತಾ ಇರ್ಬೋದು. ಯಾರಾದರೂ ಈ ಕಡೆ ಇರೋರು ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ಇವತ್ತೆಲ್ಲ ನಾವು ಟೆಂಪಲ್ಗೆ ಹೋಗೋದೇ ಆಯಿತು. ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ರಿಟರ್ನ್ ಆಗಬೇಕಾಗಿತ್ತು. ಸೊ ಹಾಗಾಗಿ ಇವತ್ತೇ ನಮ್ಮ ವರ್ಕ್ನೆಲ್ಲ ಮುಗಿಸ್ಕೊಂಡ್ವಿ. ನಾನು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಹಾಸ್ಪಿಟಲ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ನೈಟ್ ಆಗಿತ್ತು. ಊಟ ಮಾಡೋರು ಊಟ ಮಾಡ್ತಾಯಿದ್ರು, ಮಲಗಿರೋರು ಮಲಗಿದ್ರು. ಸೊ ಹಾಗಾಗಿ ಇಲ್ಲಿಗೆ ಈ ವೀಡಿಯೋಸ್ನ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಆಲ್ಮೋಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ, ವಿತ್ ದಟ್ಟು ತುಂಬ ಅಂದರೆ ತುಂಬ ಸಪೋರ್ಟ್ ಚೆನ್ನಾಗಿದೆ. ಎಲ್ಲರೂ ಡೈರೆಕ್ಟಾಗಿ ಕೇಳಿದ್ದೀರಾ, ಪರ್ಸ್ನಲಾಗಿ ಮೆಸೇಜ್ ಮಾಡಿ ಕೂಡ ಕೇಳಿದ್ದೀರಾ ವ್ಲಾಗ್ ಮಾಡಿ ಅಂತ. ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಟು ಆಲ್.